ಸರ್ವಿಸ್ ವತಿಯಿಂದ ನಾವು ಇತ್ತೀಚೆಗೆ ಕಳೆದ ತಿಂಗಳು ನಾವೇನು ಸ್ಟಾರ್ಟ್ ಮಾಡಿದ್ದೀವಿ, ಇಂಟೆಲಿಜೆಂಟ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಥವಾ ITMS, AI ಬೇಸ್ಡ್ ITMS. ಅದಕ್ಕೆ ಲಾಸ್ಟ್ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಮಾಧ್ಯಮದವರು ಹೇಳಿದರು, ಸಾರ್ವಜನಿಕರು ಹೇಳಿದರು ಏನಂತಂದರೆ ಬಿಸಿಲಿದೆ, ಈಗ ನೀವು ಜಾರಿಗೆ ತರೋದು ಸರಿ ಇಲ್ಲ ಅಂತ. ಮತ್ತು ನಾವು ಕೂಡ ಸುಮಾರು ಅವಕಾಶಗಳನ್ನು ನಾವು ನೀಡ್ತಾ ಇದ್ದೀವಿ. ಈಗ ಮೋಸ್ಟ್ಲಿ ಜೂನ್ 1ರಿಂದ ನಾವು ಸಂಪೂರ್ಣವಾಗಿ ಏನು ಎನ್ಫೋರ್ಸ್ಮೆಂಟ್ ಇದೆ ಆಟೋಮೇಷನ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದೀವಿ ಅಂತ ಹೇಳಿದ್ದೀವಿ. ಅದರ ನಂತರನೂ ಕೂಡ ಇನ್ನೂ ವೈಲೇಷನ್ಸ್ಗಳಲ್ಲಿ ಇಳಿಮುಖ ಕಂಡು ಬರ್ತಾ ಇಲ್ಲ ನಮಗೆ. ಸೊ ಅದಕ್ಕೆ ಏನು ಮಾಡ್ತಾ ಇದ್ದೀವಿ ಈಗ ಲಾಸ್ಟ್ 2 ಡೇಸ್ಲಿಂದ, ಸೊ ಬೇಸಿಕಲಿ ಜೂನ್ 1ಲಿಂದ ಏನು ಮಾಡ್ತಾ ಇದ್ದೀವಿ, ಒಂದು ನೆಕ್ಸ್ಟ್ 10 ಡೇಸ್ ಇಂಟೆನ್ಸಿವ್ ಅವೇರ್ನೆಸ್ಸನ್ನು ಮಾಡ್ತಾ ಇದ್ದೀವಿ. ಇದರಲ್ಲಿ ಸಂಚಾರಿ ಸಿಬ್ಬಂದಿ ಇದ್ದಾರೆ, ಸಂಚಾರಿ ಪೊಲೀಸ್ ಅಧಿಕಾರಿಗಳಿದ್ದಾರೆ, ಅವ್ರ ಜೊತೆಗೆ ನಮ್ಮ ಏನು ಲಾ ಆ್ಯಂಡ್ ಆರ್ಡರ್ ಪೊಲೀಸ್ ಇದ್ದಾರೆ, ಪೊಲೀಸ್ ಸ್ಟೇಷನ್ಸಲ್ಲಿರುವ ಎಲ್ಲ ಅಧಿಕಾರಿಗಳು, ಸಿಬ್ಬಂದಿಯವರು, ವಿವಿಧ ಏನು ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ, ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು, ಹಾಸ್ಪಿಟಲ್ಸ್ ಇರ್ಬೋದು, ಗೌರ್ಮೆಂಟ್ ಆಫೀಸಸ್ ಇರ್ಬೋದು. ಅದರ ಜೊತೆಗೆ ಈಗ ಮುಂದಿನ ಕೆಲವೇ ದಿನಗಳಲ್ಲಿ ಲಾ ಆ್ಯಂಡ್ ಆರ್ಡರ್ ಪೊಲೀಸು ಮತ್ತು ಟ್ರಾಫಿಕ್ ಪೊಲೀಸು ರಸ್ತೆ ಮೇಲೆ ನಿಂತು ಏನು ಸಂಚಾರ ನಿಯಮಗಳ ಉಲ್ಲಂಘನೆ ಇದೆ ಅವುಗಳನ್ನು ಅವೇರ್ನೆಸ್ ಜೊತೆಗೆ ಎನ್ಫೋರ್ಸ್ಮೆಂಟನ್ನು ಕೂಡ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅದಕ್ಕೆ ಸಾರ್ವಜನಿಕರಲ್ಲಿ ವಿನಂತಿ ಏನಂತಂದರೆ, ಒಂದು ಈಗ ಏನಾಗಿದೆ, ಮೊದಲು ಆಟೋಮೇಷನ್ ಯಾವ ರೀತಿ ಫಸ್ಟ್ ಮ್ಯಾನ್ಯುವಲ್ ಎನ್ಫೋರ್ಸ್ಮೆಂಟ್ ಇತ್ತು. ಮ್ಯಾನ್ಯುವಲ್ ಎನ್ಫೋರ್ಸ್ಮೆಂಟಲ್ಲಿ ನಮ್ಮ ಅಂಕಿಅಂಶ ನೋಡಿದಾಗ ಪರ್ ಇಯರ್ ಒಂದು 40,000 to 45,000 ವೈಲೇಷನ್ಸ್ಗಳನ್ನು ಡಿಟೆಕ್ಟ್ ಮಾಡ್ತಾ ಇದ್ವಿ. ಯಾಕಂತಂದರೆ ಇಟ್ ವಾಸ್ ಓನ್ಲಿ ಒಂಥರ ಸಿಂಬಾಲಿಕ್ ಎನ್ಫೋರ್ಸ್ಮೆಂಟ್ ಇತ್ತು. ಹಾಗಾಗಿನೇ ಸಿಕ್ಕಾಪಟ್ಟೆ ಉಲ್ಲಂಘನೆ, ರೆಡ್ ಸಿಗ್ನಲ್ಗೆ ಯಾವುದು ಲೆಕ್ಕ ಕೊಡದೆ ರೆಡ್ ಸಿಗ್ನಲ್ ಜಂಪ್ ಮಾಡುವಂಥದ್ದು. ಅದರ ಜೊತೆಗೆ ಆಟೋ ಡ್ರೈವರ್ಸ್ ಎಸ್ಪೆಷಲಿ ಪರವಾನಗಿ ಇಲ್ಲದೆ ನಗರದಲ್ಲಿ ಚಾಲನೆ ಮಾಡುವಂಥದ್ದು. ಇನ್ಸ್ಪೈಟ್ ಆಫ್ ರಿಪೀಟೆಡ್ ಇನ್ಸ್ಟ್ರಕ್ಷನ್ಸು, ಅವೇರ್ನೆಸ್, ವಾರ್ನಿಂಗ್, ನಡು ಜಂಕ್ಷನ್ಗಳಲ್ಲೇ ಆಟೋಗಳನ್ನು ಅಡ್ಡಾದಿಡ್ಡಿ ನಿಲ್ಲಿಸೋದು. ಮೋಸ್ಟ್ ಪ್ರೊಬೇಬಲಿ ಇನ್ನು ಮುಂದೆ ಅದು ನಡೆಸಲಿಕ್ಕಾಗಲ್ಲ. ರೀಸನ್ ಏನಂತಂದರೆ ಪ್ರತಿ ವೈಲೇಷನ್ನಿಗೆ ದೇರ್ ವಿಲ್ ಬಿ ಎ ಪೆನಾಲ್ಟಿ. ಹಾಗಾಗಿ ಮತ್ತೊಂದು ಸಲ ಎಲ್ಲರಿಗೂ ಹೇಳ್ತಾ ಇದ್ದೀವಿ, ವಿ ಆರ್ ಗಿವಿಂಗ್ ರಿಪೀಟೆಡ್ ಅಪಾರ್ಚುನಿಟಿ ಟು ಕರೆಕ್ಟ್. ಏನು ಒಂದು ತಪ್ಪಿದೆ ಅದನ್ನು ತಿದ್ದುಕೊಳ್ಳಿಕ್ಕೆ ಸುಮಾರು ಅವಕಾಶಗಳನ್ನು ಕೊಡ್ತಾ ಇದ್ದೀವಿ. ರೀಸನ್ ಏನಂತಂದರೆ ಅಮೌಂಟ್ ಈಸ್ ವೆರಿ ಹೆವಿ. ಮತ್ತು ಈಗ ಎಲ್ಲ ಕಡೆ ಶಾಲಾ ಸ್ಕೂಲ್ಸ್ಗಳು, ಕಾಲೇಜ್ಗಳು ಸ್ಟಾರ್ಟ್ ಆಗ್ತಾ ಇದ್ದಾವೆ. ಮೈನರ್ಸ್ಗಳಿಗೆ ವಾಹನವನ್ನು ಚಾಲನೆ ಮಾಡಲಿಕ್ಕೆ ಕೊಡಬೇಡಿ ಅಂತ ಹೇಳಿದ್ದೀವಿ. ಅದು ದ್ವಿಚಕ್ರ ವಾಹನ ಇರ್ಬೋದು ಅಥವಾ 4 ಚಕ್ರದ ವಾಹನ ಚಾಲನೆ ಮಾಡಲಿಕ್ಕೂ ಕೊಡಬಾರ್ದು ಅಂತ ಅದನ್ನು ಹೇಳಿದರೂ ಕೂಡ ಈಗ ಮತ್ತೆ ಮೈನರ್ಸ್ ಡ್ರೈವಿಂಗ್, ಕೆಲವು ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿನಿಯರಿಗೆ ದ್ವಿಚಕ್ರ ವಾಹನವನ್ನು ಕೊಡ್ತಾ ಇದ್ದಾರೆ. ಕಳೆದ ಒಂದು 10 ಡೇಸಲ್ಲಿ ನಿಯರ್ಲಿ 35 ಕೇಸಸ್ ವೈಲೇಷನ್ಸ್ಗಳನ್ನು ನಾವು ನೋಡಿದ್ದೀವಿ. ಈ ಮೈನರ್ಸ್ ಹುಡುಗರಿಗೆ ಅಥವಾ ಹುಡುಗಿಯರಿಗೆ ದ್ವಿಚಕ್ರ ವಾಹನ ಚಾಲನೆ ಮಾಡಲಿಕ್ಕೆ ನೀಡುವಂಥದ್ದು. ನಮ್ಮ ಹತ್ರ ದಂಡ ಹಾಕ್ಲಿಕ್ಕಿಲ್ಲ. ನಾವು ಚಾಲನ್ ಜನ್ರೇಟ್ ಮಾಡಿದ ನಂತರ ಕೋರ್ಟಿಗೆ ಹೋಗುತ್ತೆ, ಕೋರ್ಟ್ಲಿಂದ 25,000 ದಂಡ ಆಗುತ್ತೆ. ವಾಹನದ ಒಂದು ಏನು ಪರ್ಮಿಟ್ ಇರುತ್ತೆ, ಪರ್ಮಿಟ್ ಕ್ಯಾನ್ಸಲ್ ಆಗುತ್ತೆ. ಮತ್ತು ಆ ಯಾರು ಯುವಕ ಅಥವಾ ಯುವತಿ ಇರ್ತಾರೆ ಅವರಿಗೆ 25 ವರ್ಷದವರಿಗೆ ನಾವು ಡ್ರೈವಿಂಗ್ ಲೈಸೆನ್ಸ್ಗೆ ಬ್ಯಾನ್ ಮಾಡಲಿಕ್ಕೆ ಅವಕಾಶ ಇದೆ. ಪ್ರತಿಯೊಂದು ಪೆನಾಲ್ಟಿಗೆ ಏನು ನೋವಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ 2 ದಿನದ ಹಿಂದೆ ಇದೇ ರೀತಿ ಮೈನರ್ಗೆ ಡ್ರೈವಿಂಗ್ ಮಾಡಲಿಕ್ಕೆ ಕೊಟ್ಟಿದ್ದರು. ನಮ್ಮ ಸಿಬ್ಬಂದಿಯವರು ಅದನ್ನು ಜಪ್ತಿ ಮಾಡಿದ್ರು. ವಾಹನ 25,000 ರೂಪೀಸ್ ಫೈನ್, ತಂದೆಗಿರೋ ಸ್ಯಾಲ್ರಿ 8,000. ಸೊ ಅದಕ್ಕೆ ಹೇಳ್ತಾ ಇದ್ದೀವಿ, ದಯವಿಟ್ಟು ಸಂಚಾರ ನಿಯಮಗಳನ್ನು ಒಂದು ಉಲ್ಲಂಘನೆಯನ್ನು ಮಾಡಬೇಡಿ. ಪ್ರತಿಯೊಂದು ದಂಡಕ್ಕೂ ನೋವಿದೆ. ನಮ್ಮ ಅಪೇಕ್ಷೆ ಇರೋದು ನಿಮ್ಗೆ ಯಾರು 1 ರೂಪಾಯಿನೂ ಕೊಡೋದು ಬೇಡ. ಒಂದು ಸುಗಮ, ಸುರಕ್ಷೆ ಮತ್ತು ಸೇಫ್ ಡ್ರೈವಿಂಗ್ಗೋಸ್ಕರ ಅವು ವಿಸಿಬಲ್ ಚೇಂಜ್ ಬರೋ ರೀತಿ ಎಲ್ಲರೂ ಸಹಕಾರ ಮಾಡಬೇಕಾಗಿದೆ. ಮತ್ತು ನಮ್ಮ ಸಂಚಾರಿ ಪೊಲೀಸರ ಜೊತೆ ಲಾ ಆ್ಯಂಡ್ ಆರ್ಡರ್ ಪೊಲೀಸರಿಗೂ ಕೂಡ ನಾವು ನಿರ್ದೇಶನವನ್ನು ನೀಡಿದ್ದೀವಿ. ಇಂಪಾರ್ಟೆಂಟ್ ಜಂಕ್ಷನ್ಸ್ಗಳಲ್ಲಿ ವಿಸಿಬಲ್ ಚೇಂಜ್ ಬರೋವರೆಗೂ ನಾವು ನಮ್ಮ ಅಧಿಕಾರಿ ಸಿಬ್ಬಂದಿಗಳನ್ನು, ಸಂಪೂರ್ಣ ಅಧಿಕಾರಿ ಸಿಬ್ಬಂದಿಗಳನ್ನು ಇದಕ್ಕೆ ಬಳಸ್ತೀವಿ. ಸೊ ಏನು ಟ್ರಿಪಲ್ ರೈಡಿಂಗ್ ಇದೆ, ಮೊಬೈಲ್ ಡ್ರೈವಿಂಗ್ ಇದೆ, ಸೀಟ್ ಬೆಲ್ಟ್, ಹೆಲ್ಮೆಟ್ ಬಳಸಲಾರದೆ ಓವರ್ ಸ್ಪೀಡ್ ಇರ್ಬೋದು,
ರಾಂಗ್ ವೇದಲ್ಲಿ ಹೋಗುವಂಥದ್ದಿರ್ಬೋದು, ಮತ್ತು ಡ್ರಂಕ್ ಆ್ಯಂಡ್ ಡ್ರೈವಿಂಗ್ ಇರ್ಬೋದು, ಈವನ್ ಮೈನರ್ಸಿಗೆ ವಾಹನಗಳನ್ನು ನೀಡುವಂಥದ್ದಿರ್ಬೋದು, ಎಲ್ಲ ವೈಲೇಷನ್ಸ್ಗಳನ್ನು ನಾವು ಪರಿಣಾಮಕಾರಿಯಾಗಿ ಎನ್ಫೋರ್ಸ್ಮೆಂಟನ್ನು ಮಾಡ್ತೀವಿ. ಇದು ನಾವು ಮಾಡ್ತಾ ಇರೋ ಉದ್ದೇಶ ಯಾವುದೇ ದಂಡ ವಿಧಿಸಲಿಕ್ಕಿಲ್ಲ. ನಮ್ಮ ಉದ್ದೇಶ ಇರೋದು ನೀವು ರಸ್ತೆಗಳನ್ನು ಸುರಕ್ಷಿತವಾಗಿ ಬಳಸಬೇಕು ಮತ್ತು ಇತರರಿಗೂ ಕೂಡ ರಸ್ತೆ ಮೇಲೆ ಸಂಚಾರ ಮಾಡಲಿಕ್ಕೆ ಆ ಸೇಫ್ಟಿ ಫೀಲ್ ಆಗಬೇಕು. ಥ್ಯಾಂಕ್ ಯು. ರೂಲ್ಸ್ ಪ್ರಕಾರ ಮೈನರ್ಸಿಗೆ ವಿತೌಟ್ ಡ್ರೈವಿಂಗ್ ಲೈಸೆನ್ಸ್ ನೀವು ವಾಹನ ಕೊಡೋಂಗಿಲ್ಲ. ಕೊಡೋರ ಮೇಲೂ ಅಪರಾಧ ಆಗುತ್ತೆ. ಅವ್ರದ್ದು ಡ್ರೈವಿಂಗ್ ಲೈಸೆನ್ಸ್ ಕ್ಯಾನ್ಸಲ್ ಆಗುತ್ತೆ, ವೆಹಿಕಲ್ ರಿಜಿಸ್ಟ್ರೇಷನ್ ಸಸ್ಪೆಂಡ್ ಮಾಡ್ತೀವಿ. ಮತ್ತು ಯಾರು ಈ ಮೈನರ್ ಡ್ರೈವಿಂಗ್ ಚಾಲನೆ ಮಾಡ್ತಾರೆ ಅವ್ರಿಗೆ 25 ವರ್ಷಕ್ಕೂ ಡ್ರೈವಿಂಗ್ ಲೈಸೆನ್ಸ್ ಇಶ್ಯೂ ಮಾಡಬೇಡ ಅಂತ RTOದವ್ರಿಗೆ ಬರೀತೀವಿ. ಸ್ಕೂಲ್ಸ್ ಕಾಲೇಜಸ್ ಅವೇರ್ನೆಸ್ ಬಗ್ಗೆ ಹೇಳಿದಿರಿ. ಈಗ ಲಾಸ್ಟ್ 3 ಡೇಸ್ನಿಂದ ಕಂಟಿನ್ಯೂಸ್ ಅದನ್ನೇ ಮಾಡ್ತಾ ಇದ್ದೀವಿ. ಪ್ರತಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ದವರಿಗೂ ಅಲ್ಲಿ ಹೋಗಿ ಬರೀ ಅವೇರ್ನೆಸ್ ಅಲ್ಲ, ಅವರ ಒಂದು ಸಹಕಾರನೂ ಕೋರ್ತಾ ಇದ್ದೀವಿ. ಈಗೇನು ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಮತ್ತು ಮುಕ್ತ ಆಗಬೇಕಾದ್ರೆ, ಹುಡುಗರು ಹೋಗಬೇಕಾದ್ರೆ ಬರಬೇಕಾದ್ರೆ, ಪೇರೆಂಟ್ಸ್ ಮಕ್ಕಳಿಗೆ ಡ್ರಾಪ್ ಮಾಡಬೇಕಾದ್ರೆ ಪಿಕಪ್ ಮಾಡ್ಲಿಕ್ಕೆ ಬರಬೇಕಾದ್ರೂ ಅಲ್ಲಿನೂ ಕೂಡ ಆ ಸೆಂಬ್ಲೆನ್ಸ್ ಆಫ್ ಟ್ರಾಫಿಕ್ ರೂಲ್ಸ್ ಇರಬೇಕು, ಕಾಂಪ್ಲೈನ್ಸ್ ಇರಬೇಕಂತ ಅವೇರ್ನೆಸ್ ಮಾಡ್ತಾ ಇದ್ವಿ. ಮತ್ತು ಮ್ಯಾನೇಜ್ಮೆಂಟ್ನ ಅಥವಾ ಶಿಕ್ಷಕರು ಏನಿದ್ದಾರೆ ಅವ್ರದ್ದು ಒಂದು ಸಹಕಾರವನ್ನು ಕೋರ್ತಾ ಇದ್ವಿ. ಈ 7th ನಾವೇನು ಡೇಟ್ ಹೇಳಿದ್ದೀವಿ, 18,000 ಚಲನ್ ಜನರೇಟ್ ಆಗಿದೆ. 18,341 ಯಾರು ಉಲ್ಲಂಘನೆ ಮಾಡಿದರೆ ಅವ್ರಿಗೆ ಕಳಿಸಿದ್ದೀವಿ. ಕೆಲವರು ಯಾರು ರಿಪೀಟ್ ಇದ್ದಾರೆ ಮತ್ತು ಕೆಲವರು ಬೇರೆ ಬೇರೆ ವೈಲೇಷನ್ಸ್ಗಳಿದ್ದಾವೆ. ಅದರಲ್ಲಿ ಹೆಲ್ಮೆಟ್ ಬಳಸಲಾರ್ದವ್ರಿಗೆ 10,856, ವಿತೌಟ್ ಸೀಟ್ ಬೆಲ್ಟ್ 5,725, ಟ್ರಿಪಲ್ ರೈಡಿಂಗ್ 1,231, ಮೊಬೈಲ್ ಫೋನ್ ಬಳಸೋದು 529. ಈ ರೀತಿ ಮೇಜರ್ ವೈಲೇಷನ್ಸಲ್ಲೇ ನಿಮಗೆ 18,341 ಚಲನ್ ಜನರೇಟ್. ಹೆಲ್ಮೆಟು, ಟ್ರಿಪಲ್ ರೈಡಿಂಗ್, ಸೀಟ್ ಬೆಲ್ಟ್